अपनी भी एक रेसिपी है। ये जो ड्रम स्टिक है मोरिंगा, ये न्यूट्रिशन की दृष्टि से बहुत महत्वपूर्ण है, ऐसा मैं सुनता रहा हूं। तो फिर मैं खुद उसके परोठे बनाता था और मैं उसके परोठे खाता था और मेरे सप्ताह में 1-2 बार आज भी मैं इसका उपयोग करता हूं। तो मैं भी मेरी ये रेसिपी जरूर पब्लिक के लिए रखूंगा। ಇವತ್ತು ನಾವು ಕೂಡ ಈ ನುಗ್ಗೆ ಹಾಗೂ ನುಗ್ಗೆ ಸೊಪ್ಪನ್ನು ಉಪಯೋಗಿಸಿಕೊಂಡು ಒಂದು ಪರೋಟವನ್ನು ಹೇಗೆ ಮಾಡೋದು ಅಂತೇಳಿ ನೋಡುವ. ಇದು ಬಹಳ ಆರೋಗ್ಯದಾಯಕ ಇದು. ಹಾಗೆ ಅದನ್ನು ವಾರದಲ್ಲಿ 1-2 ದಿನ ಆದರೂ ತಿನ್ನುವ. ಅದನ್ನು ಹೇಗೆ ಮಾಡೋದು ಅಂತ ಹೇಳೋದನ್ನು ಇವತ್ತು ನಾವು ತೋರಿಸ್ಕೊಡ್ತಾ ಇದ್ದೇವೆ. ಹಾಯ್, ನಾನು ಆಶಾ ಚಂದ್ರ ಭಟ್. ಆಶಾಸ್ ನಳಪಾಕಕ್ಕೆ ನಿಮಗೆಲ್ಲರಿಗೂ ಸ್ವಾಗತ. ಇವತ್ತು ನಾವು ಆರೋಗ್ಯಕರವಾದ ನುಗ್ಗೆ ಸೊಪ್ಪು ಹಾಗೂ ನುಗ್ಗೆ ದಂಡನ್ನು ಉಪಯೋಗಿಸಿಕೊಂಡು ಒಂದು ಪರೋಟವನ್ನು ಹೇಗೆ ಮಾಡ್ಬೋದು ಅಂತ ಹೇಳೋದನ್ನು ತೋರಿಸ್ಕೊಡ್ತಾ ಇದ್ದೇವೆ. ಬನ್ನಿ ಸ್ನೇಹಿತರೆ, ಈಗ ಇದನ್ನು ಹೇಗೆ ಮಾಡೋದು ಅಂತ ಹೇಳೋದನ್ನು ನೋಡುವ. ಇದನ್ನು ಮಾಡಲಿಕ್ಕೆ ಏನು ತುಂಬ ಕಷ್ಟ ಇಲ್ಲ. ಆಲ್ಮೋಸ್ಟ್ ಸಾಮಗ್ರಿಗಳು ನಮ್ಮ ಮನೆಯಲ್ಲೇ ಇರ್ತವೆ. ಈಗ ಇದಕ್ಕೆ ಏನೆಲ್ಲ ಬೇಕು ಅಂತ ನೋಡುವ. ಮೊದಲಿಗೆ ನಾನಿಲ್ಲಿ 2 ದಂಡಿನಷ್ಟು ನುಗ್ಗೆ ಸೊಪ್ಪನ್ನು ತಗೊಂಡಿದ್ದೇನೆ. ಹಾಗೆಯೇ ಒಂದು 5-6 ನುಗ್ಗೆ ದಂಡನ್ನು ತಗೊಂಡಿದ್ದೇನೆ. ನುಗ್ಗೆಯನ್ನು ಒಂದು 2 ಇಂಚುಗಳಷ್ಟು ದೊಡ್ಡ ತುಂಡುಗಳನ್ನು ಕಟ್ ಮಾಡಿಕೊಂಡು ಕುಕ್ಕರ್ನಲ್ಲಿ ಅದನ್ನು 1-2 ವಿಸಿಲು ಮೆತ್ತಗೆ ಬೇಯುವವರೆಗೆ ಬೇಯಿಸ್ಕೊಳ್ಬೇಕು. ಅದು ಬೇಗ ಬೇಯ್ತದೆ, ಹಾಗಾಗಿ ಹೆಚ್ಚು ಹೊತ್ತೇನು ಬೇಕಾಗೋದಿಲ್ಲ. ಅದನ್ನು ಸ್ಮ್ಯಾಶ್ ಮಾಡಿಕೊಂಡು ಅದರಿಂದ ಪಲ್ಪನ್ನು ತೆಗೆದುಕೊಳ್ಬೇಕು. ಅದರ ಜೊತೆಗೆ 1 ಕಪ್ಪಷ್ಟು ಮೊಸರು, 1 ಟೇಬಲ್ ಸ್ಪೂನಷ್ಟು ಕೊತ್ತಂಬರಿ ಹುಡಿ, 1 ಟೀ ಸ್ಪೂನಷ್ಟು ಜೀರಿಗೆ ಹುಡಿ, 1 ಟೀ ಸ್ಪೂನಷ್ಟು ಗರಂ ಮಸಾಲ, 1/4 ಟೀ ಸ್ಪೂನಷ್ಟು ಇಂಗು, 1/2 ಟೀ ಸ್ಪೂನಷ್ಟು ಅರಶಿನ, ರುಚಿಗೆ ಬೇಕಾದಷ್ಟು ಉಪ್ಪು ಹಾಗೂ 1 ಟೀ ಸ್ಪೂನಷ್ಟು ಮೆಣಸಿನ ಹುಡಿ. ಇಲ್ಲಿ 1 ಕಪ್ಪಷ್ಟು ನುಗ್ಗೆ ಸೊಪ್ಪನ್ನು ಸಣ್ಣದಾಗಿ ಹೆಚ್ಚಿ ತಗೊಂಡಿದ್ದೇನೆ. ಹಾಗೆಯೇ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು, 2 ಹಸಿಮೆಣಸು ಸಣ್ಣದಾಗಿ ಹೆಚ್ಚಿಕೊಂಡಿದ್ದೇನೆ, 1 ಟೀ ಸ್ಪೂನಷ್ಟು ಶುಂಠಿಯನ್ನು ತುರಿದಿಟ್ಕೊಂಡಿದ್ದೇನೆ, 1 ಟೀ ಸ್ಪೂನ್ ಜೀರಿಗೆ. ಇಷ್ಟು ಐಟಮ್ಗಳು ನಮಗೆ ಬೇಕು. ಬೇಯಿಸಿದಂಥ ನುಗ್ಗೆಯನ್ನು ಮಿಕ್ಸರ್ ಜಾರಿಗೆ ಹಾಕ್ಕೊಂಡು 1 ನಿಮಿಷ ಅದನ್ನು ಗ್ರೈಂಡ್ ಮಾಡಿದ್ದೇನೆ. ಈಗ ಇದನ್ನು ಸೋಸಿಕೊಳ್ಳುವ. ನಮಗೆ ಈ ದಂಡು ಬೇಡ, ಇದರಲ್ಲಿ ಕಸ ಇರುವಂಥದ್ದು ಬೇಡ ನಮಗೆ. ಅದರಲ್ಲಿ ಪಲ್ಪ್ ಏನಿದೆ ಅದು ಮಾತ್ರ ಸಾಕು. ಅದನ್ನು ಪೂರ್ತಿಯಾಗಿ ಸೋಸಿಕೊಂಡು ನಂತರ ಒಂದು ದೊಡ್ಡ ಬೌಲಿಗೆ ನಾನಿಲ್ಲಿ 4 ಕಪ್ಪಷ್ಟು ಗೋಧಿ ಹಿಟ್ಟು ಹಾಕೊಂಡು, ಅಂದರೆ ಒಂದು ಅರ್ಧ ಕೆಜಿಯಷ್ಟು ಗೋಧಿ ಹಿಟ್ಟು ಹಾಕ್ಕೊಂಡಿದ್ದೇನೆ. ಅದಕ್ಕೆ 1 ಕಪ್ಪಷ್ಟು ಮೊಸರು, ಜೀರಿಗೆ ಹಾಗೂ ಏನು ಮಸಾಲೆಗಳನ್ನು ನಾವು ತಗೊಂಡಿದ್ದೇವೆ, ಕೊತ್ತಂಬರಿ, ಜೀರಿಗೆ ಹುಡಿ, ಗರಂ ಮಸಾಲ, ಇಂಗು, ಅರಶಿನ, ಮೆಣಸಿನ ಹುಡಿ ಹಾಗೂ ರುಚಿಗೆ ಬೇಕಾದಷ್ಟು ಉಪ್ಪು, ಇವೆಷ್ಟನ್ನು ಅದಕ್ಕೆ ಹಾಕ್ಕೊಂಡು ಶುಂಠಿ, ಕೊತ್ತಂಬರಿ ಸೊಪ್ಪು, ಹಸಿಮೆಣಸು ಅದನ್ನು ಕೂಡ ಅದಕ್ಕೆ ಹಾಕ್ಕೊಳ್ಳುವ. ಹಾಗೆಯೇ ಕಟ್ ಮಾಡಿಟ್ಟಂತಹ ನುಗ್ಗೆ ಸೊಪ್ಪು ಕೂಡ, ಅದರ ಜೊತೆಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ 1 ಟೀ ಸ್ಪೂನಷ್ಟು ಹಾಕ್ಕೊಂಡಿದ್ದೇನೆ. ಇದನ್ನು ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳುವ. ಮಿಕ್ಸ್ ಮಾಡಿಕೊಂಡ ನಂತರ ನಾವು ಏನು ಗ್ರೈಂಡ್ ಮಾಡಿ ಇಟ್ಕೊಂಡಿದ್ದೇವೆ ನುಗ್ಗೆಯ ಪಲ್ಪನ್ನು, ಅದನ್ನು ಸ್ವಲ್ಪ ಸ್ವಲ್ಪವೇ ಸೇರಿಸ್ಕೊಳ್ತಾ ಹೋಗುವ. ಪಲ್ಪನ್ನು ಪೂರ್ತಿಯಾಗಿ ಸೇರಿಸಿಕೊಂಡ ನಂತರ ಕಡಿಮೆ ಬೀಳ್ತದಂತಾದರೆ ನಮಗೆ ಬೇಕಾದಷ್ಟು ನೀರನ್ನು ಸೇರಿಸಿಕೊಳ್ಳುವ. ಹಾಗೆಯೇ ಅದಕ್ಕೊಂದು 2 ಟೀ ಸ್ಪೂನಷ್ಟು ತುಪ್ಪ ಹಾಕ್ಕೊಳ್ಳುವ. ತುಪ್ಪ ಹಾಕ್ಕೊಂಡು ಅದನ್ನು ಇನ್ನೊಮ್ಮೆ ಸರಿಯಾಗಿ ಮಿಕ್ಸ್ ಮಾಡಿಕೊಂಡು, ನಾವು ಚಪಾತಿ ಹಿಟ್ಟಿಗೆ ಯಾವ ಅದಕ್ಕೆ ಹಿಟ್ಟು ಕಲಸಿಕೊಳ್ತೇವೆ ಆ ಅದಕ್ಕೆ ಹಿಟ್ಟು ಕಲಸಿಕೊಂಡು ಚೆನ್ನಾಗಿ 1-2 ನಿಮಿಷ ಅದನ್ನು ನಾದಿಕೊಳ್ಬೇಕು. ಆಮೇಲೆ ನಮಗೆ ಎಷ್ಟು ದೊಡ್ಡ ಪರೋಟ ಬೇಕೋ ಅಷ್ಟು ದೊಡ್ಡ ಪರೋಟದ ಉಂಡೆಗಳನ್ನಾಗಿ ಮಾಡಿಕೊಳ್ಬೇಕು. ಸಣ್ಣ ಸೈಜ್ ಬೇಕಾದವರು ಸಣ್ಣ ಮಾಡಿಕೊಳ್ಬೋದು, ಸ್ವಲ್ಪ ದೊಡ್ಡ ಸೈಜ್ ಬೇಕಾದವರು ದೊಡ್ಡ ಸೈಜಲ್ಲಿ ಕೂಡ ಮಾಡಿಕೊಳ್ಬೋದು. ನಮಗೆ ಎಷ್ಟು ದೊಡ್ಡ ಬೇಕೋ ಅಷ್ಟು ದೊಡ್ಡ ಉಂಡೆಗಳನ್ನು ಮೊದಲಿಗೆ ರೆಡಿ ಮಾಡಿ ಇಟ್ಕೊಳ್ಳುವ. ರೆಡಿ ಮಾಡಿ ಅದನ್ನು ಮುಚ್ಚಿ ಇಟ್ಕೊಳ್ಳಿ, ಇಲ್ಲದಿದ್ದರೆ ಅದು ಡ್ರೈ ಆಗ್ತದೆ. ಹಾಗಾಗಿ ಆಮೇಲೆ ಅದನ್ನು ನಮಗೆ ಎಷ್ಟು ದೊಡ್ಡ ಪರೋಟಗಳು ಬೇಕೋ ಅಷ್ಟು ದೊಡ್ಡ ಪರೋಟಗಳನ್ನಾಗಿ ಲಟ್ಟಿಸಿಕೊಳ್ಳುವ. ತುಂಬ ತೆಳ್ಳಗೆ ಮಾಡಬೇಕು ಅಂತಿಲ್ಲ, ಅದನ್ನು ಒಂಚೂರು ದಪ್ಪವೇ ಇರಲಿ. ಅದು ಪರೋಟಗಳು ಯಾವಾಗಲೂ ಚಪಾತಿಯಷ್ಟು ತೆಳ್ಳಗೆ ಇರುವುದಿಲ್ಲ, ಚಪಾತಿಗಿಂತ ಅದು ಒಂದು ಸ್ವಲ್ಪ ದಪ್ಪವಾಗಿಯೇ ಇರ್ತದೆ. ದಪ್ಪವಾಗಿದ್ರೇ ಅದು ರುಚಿಯಾಗಿರ್ತದೆ. ತವಾ ಬಿಸಿಯಾಗಲಿಕ್ಕಿಟ್ಟು 2 ಕಡೆಯನ್ನು ಕೂಡ ತುಪ್ಪ ಅಥವಾ ಬೆಣ್ಣೆ ಹಾಕ್ಕೊಂಡು, ಬೆಣ್ಣೆ ಹಾಕಿದರೆ ಒಳ್ಳೆ ರುಚಿಯಾಗಿರ್ತದೆ ಇದು. ಬೆಣ್ಣೆ ಹಾಕ್ಕೊಂಡು 2 ಕಡೆಯನ್ನು ಕೂಡ ಗರಿ ಗರಿ ಆಗೋವರೆಗೆ ಬೇಯಿಸಿಕೊಳ್ಳುವ. ನೋಡಿ, ನಮ್ಮ ನುಗ್ಗೆಯ ಪರೋಟ ರೆಡಿ ಆಯಿತು. ನುಗ್ಗೆಯ ಸೊಪ್ಪಿಲ್ಲ ಅಂತಾದರೆ ನುಗ್ಗೆಯಿಂದ ಮಾತ್ರ ಕೂಡ ಮಾಡಿಕೊಳ್ಬೋದು ಇದನ್ನು. ನನ್ನ ಹತ್ರ ನುಗ್ಗೆ ಸೊಪ್ಪು ಅವೈಲೇಬಲ್ ಇತ್ತು, ಹಾಗಾಗಿ ನಾನು ನುಗ್ಗೆ ಸೊಪ್ಪನ್ನು ಕೂಡ ಸೇರಿಸಿಕೊಂಡು ಮತ್ತಷ್ಟು ಹೆಲ್ದಿಯನ್ನಾಗಿ ಮಾಡಿಕೊಂಡೆ. ಹಾಗೆಯೇ ತವಕ್ಕೆ ತುಪ್ಪ ಅಥವಾ ಬೆಣ್ಣೆ ಹಾಕಲಿಕ್ಕೆ ಇಷ್ಟ ಇಲ್ಲದವರು ಅದನ್ನು ತೆಗೆದು ಕೆಳಗಡೆ ಪ್ಲೇಟಿಗೆ ಹಾಕ್ಕೊಂಡ ನಂತರ ಕೂಡ ಹಾಕ್ಕೊಳ್ಬೋದು. ಎಷ್ಟು ಸುಲಭವಾಗಿ ಹೆಲ್ದಿಯಾದ ಪರೋಟವನ್ನು ತಯಾರಿಸ್ಬೋದು ಅಂತ ನೋಡಿದರೆ ಅಲ್ವಾ ಸ್ನೇಹಿತರೆ. ಇದನ್ನು ಇವತ್ತು ಮೊಸರು ಹಾಗೂ ನುಗ್ಗೆ ಸೊಪ್ಪಿನದ್ದೇ ದಾಲ್ನ ಜೊತೆಗೆ ನಾನು ಸರ್ವ್ ಮಾಡ್ತಾ ಇದ್ದೇನೆ. ಹಾಗೆಯೇ ನುಗ್ಗೆಯಿಂದ ತಯಾರಿಸಬಹುದಾದ ಬೇರೆ ಬೇರೆ ವ್ಯಂಜನಗಳನ್ನು ಕೂಡ ನಾವು ಹಾಕಿದ್ದೇವೆ. ಅದೆಲ್ಲವನ್ನು ಕೂಡ ನೋಡಿ ಒಮ್ಮೆ ಟ್ರೈ ಮಾಡಿ.
ನೀವು ಕೂಡ ಒಮ್ಮೆ ಇದನ್ನು ಖಂಡಿತ ಟ್ರೈ ಮಾಡಿ ನೋಡಿ ಹೇಗಾಯಿತು ಅಂತ ಹೇಳಿಕೊಂಡು ನಮಗೆ ಒಂದು ಕಮೆಂಟ್ ಮೂಲಕ ತಿಳಿಸಿ. ಹಾಗೆಯೇ ಒಂದು ಲೈಕ್ ಕೊಟ್ಟು ಉಳಿದವರಿಗೆ ಕೂಡ ಒಂದು ಶೇರ್ ಮಾಡಿ. ನೀವು ಎಲ್ಲಿಂದ ನೋಡ್ತಾ ಇದ್ದೀರಿ ಅನ್ನೋದನ್ನು ಕಮೆಂಟ್ ಮೂಲಕ ನಮಗೆ ತಿಳಿಸಿ. ಹಾಗೆಯೇ ನೀವು ಇದನ್ನು ಮಾಡಿದರೆ ನೀವು ಹೇಗೆ ಮಾಡಿದ್ದೀರಿ ಅಂತ ಹೇಳೋದನ್ನು ಕೂಡ ನಮಗೆ ಹೇಳಿ. ಮುಂದಿನ ವಿಡಿಯೋದಲ್ಲಿ ಇನ್ನೊಂದು ಹೊಸ ರೆಸಿಪಿಯೊಂದಿಗೆ, ಇನ್ನೊಂದು ಹೆಲ್ದಿ ಅಡಿಗೆಯೊಂದಿಗೆ ಪುನಃ ನಿಮ್ಮನ್ನು ಭೇಟಿಯಾಗ್ತೇನೆ. ಧನ್ಯವಾದಗಳು.